ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ಮಳೆ ಕೊರತೆ, ಗುಡಿಬಂಡೆ ತಾಲೂಕಿನಲ್ಲಿ ಸ್ಥಗಿತಗೊಂಡ ಬಿತ್ತನೆ ಕಾರ್ಯ, ಆತಂಕದಲ್ಲಿ ಅನ್ನದಾತ. ಜುಲೈ ಕಳೆದರೂ ಬಾರದ ವರುಣ, ಗುಡಿಬಂಡೆಯಲ್ಲಿ ಬಿತ್ತನೆ ಸ್ಥಗಿತ, ಅನ್ನದಾತರು ಕಂಗಾಲು. ಮಳೆ ಕೊರತೆ, ಗುಡಿಬಂಡೆಯಲ್ಲಿ ಕೃಷಿ ಚಟುವಟಿಕೆ ಸಂಪೂರ್ಣ ಸ್ಥಗಿತ. ಜುಲೈ 3ನೇ ವಾರ ಆರಂಭವಾದರೂ ಸಮರ್ಪಕ ಮುಂಗಾರು ಮಳೆಯಾಗದ ಹಿನ್ನೆಲೆಯಲ್ಲಿ ಗುಡಿಬಂಡೆ ತಾಲೂಕಿನಲ್ಲಿ ಕೃಷಿ ಚಟುವಟಿಕೆಗಳು ಸಂಪೂರ್ಣ ಸ್ಥಗಿತಗೊಂಡಿದ್ದು ರೈತರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ತಾಲೂಕಿನಾದ್ಯಂತ ಜಮೀನುಗಳನ್ನು ಉಳುಮೆ ಮಾಡಿ ಸಿದ್ಧಪಡಿಸಿಕೊಳ್ಳಲಾಗಿದ್ದರೂ ಮಣ್ಣಿನಲ್ಲಿ ತೇವಾಂಶದ ಕೊರತೆಯಿಂದಾಗಿ ಬಿತ್ತನೆ ಕಾರ್ಯ ನೆನೆಗುದಿಗೆ ಬಿದ್ದಿದೆ. ಇನ್ನು ಸಾಮಾನ್ಯವಾಗಿ ಜೂನ್ ತಿಂಗಳ ಆರಂಭದಲ್ಲೇ ವಾಡಿಕೆ ಮಳೆಯಾಗಿ ಬಿತ್ತನೆ ಚುರುಕುಗೊಳ್ಳಬೇಕಿತ್ತು. ಆದರೆ ಈ ಬಾರಿ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಮಳೆ ಸುಳಿವೇ ಇಲ್ಲದ ಬರದ ವಾತಾವರಣ ನಿರ್ಮಾಣವಾಗಿ ಕೆಲವು ಕಡೆ ಬಿದ್ದ ಅಲ್ಪ ಮಳೆ ಬಿತ್ತನೆಗೆ ಸಾಲದಾಗಿದ್ದು ಕೃಷಿ ಭೂಮಿಗಳು ಬಿರುಕು ಬಿಡುತ್ತಿವೆ. ಇದರಿಂದಾಗಿ ಕೆರೆ, ಬಾವಿ ಸೇರಿದಂತೆ ಅಂತರ್ಜಲ ಮೂಲಗಳು ಬತ್ತುತ್ತಿದ್ದು ಕೃಷಿ ಹಾಗೂ ಕುಡಿಯುವ ನೀರಿಗೂ ಅಭಾವ ಸೃಷ್ಟಿಯಾಗುವ ಭೀತಿ ಎದುರಾಗಿದೆ. ರೈತ ಬಾಂಧವರೇ, ಈ ವರ್ಷ ಮುಂಗಾರು ಮಳೆ ಎಡವಟ್ಟಾಗಿದೆ. ಎಲ್ಲರೂ ರೈತರು ಪಾಪ ಬೆಳೆ ಇಕ್ಕಿದ್ದಾರೆ. ನಾವು ಇಕ್ಕಿದ್ದೀವಿ, ತೊಗರಿ ಹಾಕಿದ್ದೀವಿ, ರಾಗಿ ಹಾಕಿದ್ದೀವಿ, ಹೆಸರುಕಾಳು ಹಾಕಿದ್ದೀವಿ. ಆದರೂ ಯಾವತ್ತೂ ಈ ಮಳೆ, ಮುಂಗಾರು ಮಳೆ ಈ ವರ್ಷ ಕೈ ಕೊಟ್ಟಂಗೆ ಯಾವತ್ತೂ ಕೊಟ್ಟಿಲ್ಲ. ಎಲ್ಲ ರೈತರು ಕಂಗಾಲಾಗಿದ್ದಾರೆ. ಸರ್ಕಾರ ಏನೋ ಪರಿಷ್ಕಾರ ಕೊಡ್ತಾ ಇದ್ದಾರೆ, ಅದೂ ಅವರು ಕೊಡ್ತಾ ಇಲ್ಲ. ಅವ್ರದ್ದು ಬರೀ ರಾಜಕೀಯ ಆಗೋಗ್ಬಿಟ್ಟಿದೆ. ನಾವಂತೂ ಏನೋ ನೀರು ಕಟ್ಟು ಮತ್ತೊಂದೆಲ್ಲ ಮಾಡ್ತಾ ಇರ್ತೀವಿ. ಆದರೂ ಫಲಿತಾಂಶ ಬರ್ತಾ ಇಲ್ಲ. ಏನಾದರೂ ಈ ಪರಿಹಾರದಲ್ಲಿ ಒಂದು ಸರ್ಕಾರ ರೈತರಿಗೆ ಒಂದು ನೆರವಾಗ್ಬಿಟ್ಟು ಒಂದು ಸರ್ಕಾರ ಸಾಲ ಮನ್ನಾ ಮಾಡೋದು ಮತ್ತೊಂದೇನೋ ಮಾಡಬೇಕಾಗುತ್ತೆ ಅಂತ ನಾನು ಹೇಳ್ತೇನೆ. ಇನ್ನು ಮಳೆ ವಿಳಂಬದಿಂದ ತಾಲೂಕಿನ ಪ್ರಮುಖ ಮಳೆ ಆಧಾರಿತ ಬೆಳೆಗಳಾದ ರಾಗಿ ಮತ್ತು ತೊಗರಿ ಬಿತ್ತನೆ ಅವಧಿ ಕೈತಪ್ಪಿ ಹೋಗುತ್ತಿದೆ. ಈಗಾಗಲೇ ಕೈಗಡ ಹಾಗೂ ಸಾಲದ ರೂಪದಲ್ಲಿ ಹಣ ತಂದು ಬೀಜ, ರಸಗೊಬ್ಬರ ಮತ್ತು ಉಳುಮೆಗಾಗಿ ಹೂಡಿಕೆ ಮಾಡಿರುವ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆ ಮತ್ತಷ್ಟು ವಿಳಂಬವಾದರೆ ಬಿತ್ತನೆ ಅವಧಿ ಮುಗಿದು ಪರ್ಯಾಯ ಬೆಳೆಗಳನ್ನು ಬೆಳೆಯುವ ಅವಕಾಶವೂ ಇಲ್ಲದಂತಾಗುತ್ತದೆ ಎಂದು ಕೃಷಿಕರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕರ್ಮಕ್ಕೆ, ನಮ್ಮ ರೈತರಿಗೆ ಅಷ್ಟಕ್ಕೆ ಆ ಪ್ರಕೃತಿ ಕೂಡ ನಮ್ಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಒಂದು ತಿಂಗಳಿಂದ ಮಳೆ ಬಿಡುತ್ತಂದ್ಬಿಟ್ಟು ಎಲ್ಲ ಉಳುಮೆ ಮಾಡಿಕೊಂಡು ಸಾಲ ಮಾಡಿಕೊಂಡು ಕೊನೆಗೆ ಹೆಂಡತಿ ಮಕ್ಕಳದ್ದು ಇರ್ತಕ್ಕಂಥ ಏನು ಒಂದು ಒಡವೆ ಬಿಟ್ಟು ಅಳವಿಕ್ ಬಿಟ್ಟು ಎಲ್ಲ ಮಾಡಿದ್ದೀವಿ. ನಮ್ಮ ಗ್ರಹಚಾರ, ನಮ್ಮ ಕ್ರಮ, ಆ ಪ್ರಕೃತಿ ಕೂಡ ನಮ್ಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ನಮ್ಮಂಥ ರೈತರು ಪ್ರತಿಷ್ಠೆ ಯಾರಾದರೂ ಅರ್ಥ ಮಾಡ್ಕೋತಾ ಇದ್ರಾ? ಯಾರೂ ಇಲ್ಲ. ಇನ್ನು ಇಷ್ಟಾದರೂ ಅಷ್ಟು. ನಾನು ಒಂದು ಮಾತಂತೂ ಹೇಳ್ತೀನಿ, ಮಹಾಭಾರತದಲ್ಲಿ ಕರ್ಣ ಎಷ್ಟು ಹೀನಾಯವಾಗಿ ಸಾಯ್ತನೋ ಅದೇ ರೀತಿ ರೈತ ಕೂಡ ಇವತ್ತು ಅಷ್ಟೇ ಕಷ್ಟದಲ್ಲಿ ಬಿದ್ದಿದ್ದಾನೆ. ಇದ್ರ ಬಗ್ಗೆ ಸರ್ಕಾರ ಆಗಲಿ, ರಾಜಕೀಯ ಅಧಿಕಾರಿಗಳಾಗಲಿ ಯಾರಾದರೂ ಕಾಳಜಿ ವಹಿಸ್ತಾ ಇದ್ರ? ಯಾರೂ ಇಲ್ಲ. ನಮ್ಮ ಕರ್ಮ ಏನೋ, ನಾವಂತೂ ಕಷ್ಟ ಬೀಳ್ತಾ ಇದ್ದೀವಿ. ಏನೋ ಭೂಮಿ ಕೊಟ್ಟವ್ರೆ, ಭೂಮಿ ತಾಯಿ ಇವತ್ತಲ್ಲ ನಾಳೆ ಕಾಪಾಡ್ತೀನಿ, ಕಷ್ಟ ಬೀಳ್ತಾ ಇದ್ದೀವಿ. ಆಯಿತು, ನೋಡೋಣ. ಇವತ್ತಲ್ಲ ನಾಳೆ ನಮ್ಮ ಪರಿಸ್ಥಿತಿ ಹೆಂಗೆ ಗೊತ್ತಾ, ನೋಡೋಣ. ಪ್ರತಿ ವರ್ಷ ಮುಂಗಾರು ಮಳೆಯನ್ನೇ ನಂಬಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಮಾಡುವ ಗುಡಿಬಂಡೆ ತಾಲೂಕಿನ ರೈತರು ಈ ಬಾರಿ ಜುಲೈ ಅಂತ್ಯ ಸಮೀಪಿಸುತ್ತಿದ್ದರೂ ವರುಣನ ಕೃಪೆಯಾಗದ ಹಿನ್ನೆಲೆಯಲ್ಲಿ ಅಸಹಾಯಕರಾಗಿದ್ದಾರೆ. ಸದ್ಯಕ್ಕೆ ಮುಂಬರುವ ದಿನಗಳಲ್ಲಾದರೂ ಉತ್ತಮ ಮಳೆಯಾಗಿ ತಮ್ಮ ಕೈ ಹಿಡಿಯಬಹುದು ಎಂಬ ಏಕೈಕ ಆಶಯದೊಂದಿಗೆ ಅನ್ನದಾತರು ಮುಗಿಲ ಕಡೆ ಮುಖ ಮಾಡಿ ಕಾಯುತ್ತಿದ್ದಾರೆ. ವರದಿ ಮಹೇಶ್, ಗುಡಿಬಂಡೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.